ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನಲ್ಯಡ್ಕ. ವೀಕ್ಷಕರೇ, ನೀವು ಈ ಮೋಸ ಮಾಡಲೆಂದೆ ನೀನು ಬಂದೆಯ ಹಾಡನ್ನ ಕೇಳಿರ್ತೀರಾ ಅಲ್ವಾ? ನನಗೆ ಈಗೀಗ ಈ ಸಾಲು ಯಾಕೋ ರಾಹುಲ್ ಇಟಲಿ ಪರಿಸ್ಥಿತಿಗೆ ಪರ್ಫೆಕ್ಟ್ ಆಗಿ ಹೋಲಿಕೆ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ಯಾಕೆ ಅಂತ ಕೇಳಿದ್ರಾ, ಇತ್ತೀಚಿನ ದಿನಗಳಲ್ಲಿ ಅದೇನಂತ ಗೊತ್ತಿಲ್ಲಪ್ಪ, ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ದಿನ ಬೆಳಗಾದ್ರೆ ಸಾಕು ರಾಹುಲ್ ಇಟಲಿ ವಿರುದ್ಧನೇ ಬಂದು ಮಾತಾಡ್ತಾರೆ. ಈಗ ನಮ್ಮ ದೇಶದ ವಿದೇಶಾಂಗ ನೀತಿಯ ವಿಚಾರದಲ್ಲೂ ಕೂಡ ಇದೇ ಪರಿಸ್ಥಿತಿ ಆಗ್ತಾ ಇದೆ. ಹಾಗಾದ್ರೆ ಏನಿದು ಹೊಸ ವಿಚಾರ? ಯಾಕೆ ಕಾಂಗ್ರೆಸ್ನ ನಾಯಕರು ತಮ್ಮದೇ ಪಕ್ಷದ ವಿರುದ್ಧ, ತಮ್ಮದೇ ನಾಯಕ ರಾಹುಲ್ ಇಟಲಿ ವಿರುದ್ಧ ಮಾತಾಡ್ತಾ ಇದ್ದಾರೆ? ನೋಡೋಣ ಇವತ್ತಿನ ಸ್ಪಾಟೆಡ್ ಕಾರ್ಯಕ್ರಮದಲ್ಲಿ. ಅದಕ್ಕೂ ಮೊದಲು ನೀವು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರ, ಇಡೀ ಜಗತ್ತಿವತ್ತು ಅಮೆರಿಕ ಇರಾನ್ ಯುದ್ಧದ ಆ ಒಂದು ಬೆಂಕಿಯಲ್ಲಿ ಸುಡ್ತಾ ಇರುವಾಗ ಮೋದಿಜಿ ಸರ್ಕಾರದ ದಿಟ್ಟ ಕ್ರಮಗಳಾಗಿರ್ಬೋದು, ವಿದೇಶಾಂಗ ನೀತಿ ಆಗಿರ್ಬೋದು, ಭಾರತವನ್ನು ಕೇವಲ ಸುರಕ್ಷಿತವಾಗಿ ಇಟ್ಟಿರುವಂಥದ್ದು ಮಾತ್ರ ಅಲ್ಲ, ಜಗತ್ತಿನ ಮುಂದೆ ಒಂದು ಬಲಿಷ್ಠ, ಒಂದು ಬ್ಯಾಲೆನ್ಸ್ಡ್, ಅದೇ ರೀತಿ ಸಮರ್ಥ ಭಾರತದ ಚಿತ್ರಣವನ್ನ ತೋರಿಸ್ತಾ ಇದೆ. ಫಾರ್ ಎಕ್ಸಾಂಪಲ್, ಈಗ ಪಾಕಿಸ್ತಾನವನ್ನೇ ತಗೊಳ್ಳಿ. ಯಾಕೆ ನಾನು ಪಾಕಿಸ್ತಾನವನ್ನೇ ತಗೊಳ್ತಾ ಇದ್ದೀನಿ ಅಂತಂದ್ರೆ, ನಮ್ಮಲ್ಲಿ ಪಾಕ್ ಪ್ರೇಮಿಗಳು ಜಾಸ್ತಿ ಇದ್ದಾರಲ್ವಾ, ಅದಕ್ಕೆ ಬಹಳ ಈಸಿಯಾಗಿ ಅರ್ಥ ಆಗ್ಲಿ ಅಂತ. ಎಸ್, ಪಾಕಿಸ್ತಾನ ಇವತ್ತು ಈ ಯುದ್ಧದಿಂದ ಯಾವ ಮಟ್ಟಿನ ಸಂಕಷ್ಟವನ್ನ ಎದುರಿಸ್ತಾ ಇದೆ ಅಂತಂದ್ರೆ, ಪೆಟ್ರೋಲ್ ಬೆಲೆ ಅಲ್ಲಿ ಗಗನಕ್ಕೇರ್ತಾ ಇದೆ, ಅವರಿಂದ ಬೇರ್ ಮಾಡಕ್ ಆಗ್ತಾ ಇಲ್ಲ. ಕರಾಚಿಯ ಜನ ಕೋಪದಿಂದ ಕುದೀತಾ ಇದ್ದಾರೆ, ದಿನಗೂಲಿ ಕೆಲಸ ಮಾಡೋರು ನಲುಗ್ ಹೋಗ್ಬಿಟ್ಟಿದ್ದಾರೆ. ಪಾಕಿಸ್ತಾನದ ಪರಿಸ್ಥಿತಿಯನ್ನ ಹೇಳೋರು ಇಲ್ಲ, ಕೇಳೋರು ಇಲ್ಲ, ಆ ರೀತಿ ಆಗಿಬಿಟ್ಟಿದೆ. ಇಲ್ಲಿ ಪಾಕಿಸ್ತಾನ ಮಾತ್ರ ಅಲ್ಲ, ನಮ್ಮ ಸುತ್ತ ನೋಡಿದ್ರೆ ಯಾವ ದೇಶ ಆದ್ರೂ ಆಗ್ಲಿ ಇವತ್ತು ಬಹಳ ಸಂಕಷ್ಟದ ದಿನಗಳನ್ನು ನೋಡ್ತಾ ಇದ್ದಾರೆ. ಬಟ್ ನಮ್ಮ ಪುಣ್ಯ, ಸರಿಯಾದ ನಾಯಕತ್ವ ಇವತ್ತು ಭಾರತಕ್ಕೆ ಸಿಕ್ಕಿದೆ. ಹಾಗಾಗಿ ನಾವಿವತ್ತು ಇಷ್ಟೆಲ್ಲ ಪ್ರಾಬ್ಲಮ್ಸ್ ಇಡೀ ವಿಶ್ವ ಫೇಸ್ ಮಾಡ್ತಾ ಇದ್ರು ಕೂಡ ನಾವು ಸೇಫ್ ಆಗಿದ್ದೀವಿ. ಆದ್ರೆ ಈ ಸಂಕಷ್ಟದ ಮಧ್ಯದಲ್ಲೂ ಕೂಡ ಮೋದಿಜಿ ಭಾರತವನ್ನ ಇಷ್ಟು ಸೇಫ್ ಆಗಿ ಇಟ್ಟಿದ್ರು ಕೂಡ ಕಾಂಗ್ರೆಸ್ ಏನು ಮಾಡ್ತಾ ಇದೆ? ಹಳೆಯ ಅದೇ ಆಟವನ್ನ ಮುಂದುವರಿಸ್ತಾ ಇದೆ. ದೇಶದ ವಿರುದ್ಧ ನಿಲ್ಲುವಂತಹ ರಾಜಕೀಯದಲ್ಲಿ ಮಜಾ ತಗೊಳ್ತಾ ಇದ್ದಾರೆ. ಇಂತಹ ಸಂಕಷ್ಟದ ಸಮಯದಲ್ಲೂ ಕೂಡ ರಾಹುಲ್ ಇಟಲಿ ಆಗಿರಬಹುದು, ಕಾಂಗ್ರೆಸ್ ಪಕ್ಷ ಆಗಿರಬಹುದು, ಭಾರತದ ಜೊತೆಗೆ ನಿಲ್ಲೋ ಬದಲು ಭಾರತದ ವಿರೋಧಿ ಹೇಳಿಕೆಗಳನ್ನ ಕೊಡ್ತಾ ದೇಶದ ಡಿಪ್ಲೊಮೆಸಿ ಮೇಲೆ ಪ್ರಶ್ನೆಯನ್ನು ಎತ್ತುತ್ತಾ ಇದ್ದಾರೆ. ವೀಕ್ಷಕರಾದ್ರೆ ಇಲ್ಲಿ ಟ್ವಿಸ್ಟ್ ಏನು ಗೊತ್ತಾ? ಈ ಕಡೆ ರಾಹುಲ್ ಇಟಲಿ ಮೋದಿಜಿ ವಿರುದ್ಧ, ಭಾರತದ ವಿರುದ್ಧ ಹೇಳಿಕೆಯನ್ನು ಕೊಡ್ತಾ ಇದ್ರೆ, ಮತ್ತೊಂದು ಕಡೆ ರಾಹುಲ್ ಇಟಲಿ ವಿರುದ್ಧ ಒಂದಷ್ಟು ಮಂದಿ ಧ್ವನಿಯನ್ನ ಎತ್ತುತ್ತಾ ಇದ್ದಾರೆ. ಯಾರು ಅಂತ ನೋಡಿದ್ರೆ ಅವರದೇ ಪಕ್ಷದ ನಾಯಕರು. ಮೊದಲು ಕಾಂಗ್ರೆಸ್ನ ಹಿರಿಯ ನಾಯಕ, ಅದೇ ರೀತಿ ಮಾಜಿ ಕೇಂದ್ರ ಸಚಿವರಾದಂತಹ ಆನಂದ ಶರ್ಮಾ ಅವರ ಬಗ್ಗೆ ಮಾತಾಡೋಣ. ಮೊದಲು ಇವರು ಕಾಂಗ್ರೆಸ್ನ ನಾಯಕತ್ವದಿಂದ ಅಸಮಾಧಾನಗೊಂಡಿದ್ರು. ಅಂದ್ರೆ ರಾಹುಲ್ ಇಟಲಿ ನಾಯಕತ್ವ ಅವರಿಗೆ ಇಷ್ಟನೇ ಆಗಿರ್ಲಿಲ್ಲ, ಹಾಗಾಗಿ ಅವರು ಬಂಡಾಯ ಹೇಳ್ತಾರೆ. ಒಂದಷ್ಟು ದಿನ ಏನೇನು ಮಾತಾಡಿರ್ಲಿಲ್ಲ, ಬಟ್ ಈಗ ಬಹಳ ದಿನಗಳ ನಂತರ ಮೀಡಿಯಾ ಮುಂದೆ ಬಂದು ಮಾತಾಡಿದ್ದಾರೆ. ಅವರು ಒಂದು ಟ್ವೀಟ್ ಅನ್ನ ಮಾಡಿದ್ದಾರೆ, ನಾನು ಓದ್ತೀನಿ. ಇಂಡಿಯನ್ ಡಿಪ್ಲೊಮ್ಯಾಟಿಕ್ ಹ್ಯಾಂಡ್ಲಿಂಗ್ ಆಫ್ ದ ಕ್ರೈಸಿಸ್ ಹ್ಯಾಸ್ ಬೀನ್ ಮೆಚ್ಯೂರ್ ಆ್ಯಂಡ್ ಸ್ಕಿಲ್ಫುಲ್. ಅಂದ್ರೆ ಭಾರತ ಈ ಸಂಕಷ್ಟವನ್ನ ಅತ್ಯಂತ ಮೆಚ್ಯೂರ್ಡ್ ವೇಯಲ್ಲಿ, ಬಹಳ ಚಾಣಾಕ್ಷತನದಿಂದ ನಿಭಾಯಿಸ್ತಾ ಇದೆ ಅಂತ ಮೋದಿಜಿ ಸರ್ಕಾರವನ್ನ ಹೊಗಳುತ್ತಾರೆ. ಅಷ್ಟೇ ಅಲ್ಲ, ಅವರು ಇನ್ನೂ ಹೇಳುತ್ತಾರೆ, ಭಾರತ ಗ್ಲೋಬಲ್ ಸೌತ್ಗೆ ನಾಯಕತ್ವವನ್ನ ಕೊಟ್ಟು ಈ ಯುದ್ಧವನ್ನ ನಿಲ್ಲಿಸೋದಕ್ಕೆ ಮುಂದಾಗಬೇಕು. ವೀಕ್ಷಕರು, ಇವರ ಈ ಮಾತು ಸಣ್ಣ ವಿಚಾರ ಅಂತ ಅಂದುಕೊಳ್ಬೇಡಿ. ಯಾಕಂದ್ರೆ ಆನಂದ್ ಶರ್ಮಾ ಅವರಿಗೆ ರಾಜಕೀಯದಲ್ಲಿ ತುಂಬಾ ಅನುಭವ ಇದೆ. ಕಾಂಗ್ರೆಸ್ನಲ್ಲಿ ವಿದೇಶಾಂಗ ನೀತಿ ಬಗ್ಗೆ ಶಶಿ ತರೂರ್ ಅವರ ನಂತರ ಅತಿ ಹೆಚ್ಚು ತಿಳ್ಕೊಂಡಿರುವಂತವ್ರು ಬೇರೆ ಯಾರಾದ್ರೂ ಇದ್ರೆ ಅದು ಇವರೇ, ಆನಂದ್ ಶರ್ಮಾ ಅವರು. ಹಾಗಾದ್ರೆ ಇಷ್ಟು ಅನುಭವ ಇರುವಂತಹ ನಾಯಕರುಗಳೇ ಮೋದಿಜಿ ಸರ್ಕಾರದ ನೀತಿಯನ್ನ, ಆ ವಿದೇಶಾಂಗ ನೀತಿಯನ್ನ ಇಷ್ಟು ಮುಕ್ತ ಕಂಠದಿಂದ ಹೊಗಳ್ತಾ ಇದ್ದಾರೆ ಅಂತಂದ್ರೆ, ಆ ವಿಚಾರದಲ್ಲಿ ಮೋದಿಜಿ ಸರ್ಕಾರ ಪಾಸ್ ಆಗಿದೆ ಅಂತ ಅರ್ಥ, ಹೌದಲ್ವೋ? ವೀಕ್ಷಕರು ನೋಡಿ, ಈಗ ಅಮೆರಿಕ ಹಾಗೆ ಇಸ್ರೇಲ್ ಇರಾನ್ ಮೇಲೆ ದಾಳಿಯನ್ನು ಮಾಡಿದಾಗ ಇರಾನ್ ಪ್ರತಿ ದಾಳಿಯನ್ನು ಮಾಡುತ್ತೆ. ಇದು ಅಫ್ಕೋರ್ಸ್ ಭಾರತದ ಯುದ್ಧ ಅಲ್ಲ. ಹಾಗಾಗಿ ಭಾರತ ಏನು ಮಾಡುತ್ತೆ, ತುಂಬಾ ಕ್ಲೇವರ್ ಆದಂತಹ ಸ್ಟೆಪ್ ಅನ್ನ ಇಡುತ್ತೆ. ಯಾರ ಜೊತೆಗೂ ಕೂಡ ನಿಲ್ಲದೆ ಎಲ್ಲರ ಜೊತೆಗೆ ಒಂದು ಉತ್ತಮ ಬಾಂಧವ್ಯವನ್ನ ಬೆಳೆಸ್ಕೊಳ್ಳುತ್ತೆ, ಮಾತುಕತೆಯನ್ನು ನಡೆಸುತ್ತೆ. ಆ ಕಡೆ ಅಮೆರಿಕ, ಈ ಕಡೆ ಇರಾನ್, ಮತ್ತೊಂದು ಕಡೆ ಇಸ್ರೇಲ್, ಎಲ್ಲರ ಜೊತೆಗೂ ಕೂಡ ಆ ಒಂದು ಒಳ್ಳೆ ಸಂಬಂಧವನ್ನ ಕಾಪಾಡ್ಕೊಳ್ತಾ ಹೋಗ್ತಾರೆ. ಇದಕ್ಕೆ ಸಿಕ್ಕಂತಹ ಫಲ ಏನಿವತ್ತು? ಇಲ್ಲಿವರೆಗೂ ಕೂಡ ನಮ್ಮ ಭಾರತದ ಆರ್ಥಿಕತೆಗೆ ತುಂಬಾ ದೊಡ್ಡ ಹೊಡೆತ ಅನ್ನುವಂಥದ್ದು ಇಲ್ಲಿವರೆಗೂ ಆಗಿಲ್ಲ, ಸಿಕ್ಕಿಲ್ಲ. ನಮಗೆ ಹೊಡೆತ ಸಿಕ್ಕಿಲ್ಲ. ಅಂದ್ರೆ ಇಡೀ ವಿಶ್ವ ಇವತ್ತು ಈ ಯುದ್ಧದ ಪರಿಣಾಮವನ್ನು ಎದುರಿಸ್ತಾ ಇದ್ರು ಕೂಡ ಭಾರತ, ನಾವು ಇನ್ನೂ ಕೂಡ ಒಂದು ನಾರ್ಮಲ್ ಲೈಫ್ ಅನ್ನೇ ಲೀಡ್ ಮಾಡ್ತಾ ಇದ್ದೀವಿ. ಪೆಟ್ರೋಲ್ ಬೆಲೆ ಆಗಿರ್ಬೋದು, ಡೀಸೆಲ್ ಬೆಲೆ ಆಗಿರ್ಬೋದು, ಬೇರೆ ಬೇರೆ ದೇಶಗಳಲ್ಲಿ ಏರಿಕೆ ಆಗ್ತಾ ಇದ್ರು ಕೂಡ ನಮ್ಮ ದೇಶದಲ್ಲಿ ಇನ್ನೂ ಕೂಡ ಏರಿಕೆ ಆಗಿಲ್ಲ. LPG ಬೆಲೆಯಲ್ಲೂ ಕೂಡ ಅಷ್ಟು ದೊಡ್ಡ ಏರಿಕೆ ಕಂಡಿಲ್ಲ ನಾವು. ಅಫ್ಕೋರ್ಸ್ ಕಮರ್ಷಿಯಲ್ LPG ಸಮಸ್ಯೆ ಆಗ್ತಾ ಇದೆ, ಆದಷ್ಟು ಬೇಗ ಅದನ್ನು ಪರಿಹಾರ ಮಾಡ್ತಾರೆ. ಬಟ್
ಮೇಜರ್ ಪ್ರಾಬ್ಲಮ್ ಅಂತ ನಮಗೆ ಇನ್ನೂ ಕೂಡ ಬಂದಿಲ್ಲ. ನಾವು ನಾರ್ಮಲ್ ಲೈಫನ್ನು ಲೀಡ್ ಮಾಡ್ತಾ ಇದ್ದೀವಿ. ನಾವು ನಮ್ಮ ಎನರ್ಜಿ ಯುಟಿಲೈಸೇಷನ್ ಸುಮಾರು 90% ಆಮದು ಮಾಡ್ಕೊಳ್ತೀವಿ. ಇಷ್ಟಿದ್ದ ಮೇಲೂ ಕೂಡ ನಮ್ಮ ಪರಿಸ್ಥಿತಿ ಇವತ್ತು ಸಂಪೂರ್ಣವಾಗಿ ನಿಯಂತ್ರಣದಲ್ಲಿ ಇದೆ ಅಂತಂದ್ರೆ ಅದೇನು ಮ್ಯಾಜಿಕ್ ಮಾಡಿರೋದು ಅಲ್ಲ, ಅಥವಾ ಬೈ ಚಾನ್ಸ್ ಆಗಿರುವಂಥದ್ದು ಅಲ್ಲ. ಇದು ನಮ್ಮ ಸ್ಟ್ರಾಂಗ್ ಡಿಪ್ಲೊಮೆಸಿಯ ಫಲ, ಮೋದಿ ಸರ್ಕಾರದ ದಿಟ್ಟ ಕ್ರಮದ ಫಲ. ವೀಕ್ಷಕರು, ಇನ್ನು ಆನಂದ್ ಶರ್ಮಾ ಮಾತ್ರ ಅಲ್ಲ, ಮನೀಶ್ ತಿವಾರಿ ಆಗಿರಬಹುದು, ಶಶಿ ತರೂರ್ ಆಗಿರಬಹುದು, ಇವರುಗಳು ಕೂಡ ಸರ್ಕಾರದ ನಿಲುವನ್ನು ಬೆಂಬಲಿಸ್ತಾ ಇದ್ದಾರೆ. ಮನೀಶ್ ತಿವಾರಿ ಹೇಳ್ತಾರೆ, ಇದು ನಮ್ಮ ಯುದ್ಧ ಅಲ್ಲ, ಹಾಗಾಗಿ ಸರ್ಕಾರ ಸರಿಯಾದ ದಾರಿಯಲ್ಲಿ ನಡೀತಾ ಇದೆ. ಇನ್ನು ಶಶಿ ತರೂರ್ ಅವರು ಕೂಡ ಹೇಳ್ತಾರೆ, ಭಾರತದ ಮೌನ ನಮ್ಮ ವೀಕ್ನೆಸ್ ಅಲ್ಲ, ಅದು ಕೂಡ ಒಂದು ತಂತ್ರ ಅಂತ. ಅವರಿಗೆ ಅರ್ಥ ಆಗತ್ತೆ. ಈ ಮೂವರು ಹಿರಿಯ ಕಾಂಗ್ರೆಸ್ ನಾಯಕರು ಈ ಸಂಕಷ್ಟದ ಸಮಯದಲ್ಲಿ ಸರ್ಕಾರದ ವಿದೇಶಾಂಗ ನೀತಿಯನ್ನು ಸಂಪೂರ್ಣವಾಗಿ ಹೊಗಳ್ತಾ ಇದ್ದಾರೆ. ಅಂದ್ರೆ ಒಂಥರ ಮೋದಿಜಿ ಪರವಾಗಿ ನಿಂತಿದ್ದಾರೆ, ದೇಶದ ಪರವಾಗಿ ನಿಂತಿದ್ದಾರೆ ಈ ಕಷ್ಟದ ಸಮಯದಲ್ಲಿ. ಇದು ಒಂದು ಕಡೆ ಕಾಂಗ್ರೆಸ್ ಒಳಗಿನ ಭಿನ್ನಾಭಿಪ್ರಾಯವನ್ನ ಎತ್ತಿ ತೋರಿಸ್ತಾ ಇದೆ. ಅಟ್ ದ ಸೇಮ್ ಟೈಮ್ ರಾಹುಲ್ ಇಟಲಿ ಆಗಿರ್ಬೋದು, ಪ್ರಿಯಾಂಕಾ ವಾದ್ರಾ ಆಗಿರ್ಬೋದು, ಇವರ ನಿಲುವನ್ನ ಪ್ರಶ್ನೆಗೆ ಒಳಪಡಿಸ್ತಾ ಇದೆ. ಒಂದು ಕಡೆ ಕಾಂಗ್ರೆಸ್ ಅಧಿಕೃತವಾಗಿ ಮೋದಿಜಿ ಸರ್ಕಾರದ ವಿರುದ್ಧ ಮಾತನಾಡುತ್ತೆ, ಮತ್ತೊಂದು ಕಡೆ ನೋಡಿದ್ರೆ ಅದೇ ಕಾಂಗ್ರೆಸ್ ಪಕ್ಷದ ನಾಯಕರು ಮೋದಿಜಿ ಸರ್ಕಾರವನ್ನು ಬೆಂಬಲಿಸ್ತಾ ಇದ್ದಾರೆ. ಇದರಿಂದ ಎರಡು ವಿಚಾರ ಸ್ಪಷ್ಟ ಆಗುತ್ತೆ. ಮೊದಲನೇದು, ಕಾಂಗ್ರೆಸ್ ದೇಶ ವಿರೋಧಿಯಾಗಿದ್ದುಕೊಂಡು ರಿಯಾಲಿಟಿ ಏನು ಅಂತ ಗೊತ್ತಿದ್ದ ಮೇಲೂ ಕೂಡ ಮೋದಿಜಿ ಸರ್ಕಾರದ ವಿರುದ್ಧ ಇವತ್ತು ನಿಂತ್ಕೊಂಡಿದೆ. ಸೋರೋಸ್ ಇಂದ ಹಿಡಿದು ಒಂದಷ್ಟು ಕಾಣದ ಕೈಗಳು ಆಗಾಗ ದೇಶ ವಿರೋಧಿ ಕೆಲಸವನ್ನ ಮಾಡಬೇಕು ಅಂತ ಹೇಳಿದಾಗ ಕಾಂಗ್ರೆಸ್ ಸುಮ್ಮನೆ ಕೂದಕ್ಕಾಗತ್ತಾ? ಅವ್ರು ಹೇಳಿದನ್ನ ಮಾಡ್ಲೇಬೇಕಲ್ವಾ? ಅದನ್ನ ಈ ಮೂಲಕ ಮಾಡ್ತಾ ಇದ್ದಾರೆ. ಇನ್ನು ಎರಡನೆಯದು, ಕಾಂಗ್ರೆಸ್ನ ಒಳಗಿನ ನಾಯಕರು, ಅದರಲ್ಲೂ ಕೂಡ ತುಂಬಾ ಅನುಭವ ಇರುವಂತಹ ಹಿರಿಯ ನಾಯಕರು, ಇವರ ಈ ಚೀಪ್ ಪಾಲಿಟಿಕ್ಸ್ ಅನ್ನ ನೋಡಿ ಬೇಸತ್ತು ಇವರ ಈ ದೇಶ ವಿರೋಧಿ ನಿಲುವು ಇಷ್ಟ ಆಗದೆ ಪಕ್ಷದ ವಿರುದ್ಧನೇ ಮಾತನಾಡೋದಕ್ಕೆ ಆರಂಭ ಮಾಡಿದ್ದಾರೆ. ಎಂಥ ವಿಪರ್ಯಾಸ ಅಲ್ವಾ? ನೋಡೋಣ ಇನ್ನು ಮುಂದೆ ಯಾವ ಯಾವ ನಾಯಕರು ರಾಹುಲ್ ಇಟಲಿ ವಿರುದ್ಧ ಮಾತಾಡ್ತಾರೆ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಷ್ಟೇ. ಬಟ್ ಈಗ ನಿಮಗೆ ನಾನೊಂದು ಪ್ರಶ್ನೆಯನ್ನ ಕೇಳ್ತೀನಿ, ಕಾಂಗ್ರೆಸ್ ಪಕ್ಷ ರಾಹುಲ್ ಇಟಲಿಯ ಜೊತೆಗೆ ನಿಂತ್ಕೊಂಡಿದ್ಯಾ, ಅಥವಾ ರಾಹುಲ್ ಇಟಲಿ ವಿರುದ್ಧನೇ ನಿಂತ್ಕೊಂಡಿದ್ಯಾ, ಅಥವಾ ಕಾಂಗ್ರೆಸ್ಸಿನ ಹಿರಿಯ ಅಥವಾ ಅನುಭವಿ ನಾಯಕರು ಡೈರೆಕ್ಟ್ ಆಗಿ ಇವತ್ತು ಮೋದಿಜಿಯವರ ಜೊತೆಗೆ ನಿಂತ್ಕೊಂಡಿದ್ದಾರಾ? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ.